ದೈವಿಕ ಶಕ್ತಿಯ ಈ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಆಗಮನ ಕಾಲದ ಕೊನೆಯ ಭಾನುವಾರ, ಕ್ರಿಸ್ತ ಜನನದ ಸಿಹಿ ಸುದ್ದಿ ಸನ್ನಿಹಿತವಾಗಿದೆ. ಆ ಸಂತೋಷದ ಉಲ್ಲಾಸದ ಗಳಿಗೆಗಾಗಿ ಎಲ್ಲರ ಹೃದಯ ಕಾತುರದಿಂದ ಕಾದಿವೆ. ಎಲ್ಲೆಲ್ಲೋ ಮೌನವೇ ಮೌನ. ಈ ಮೌನದ ನಡುವೆ ಇಂಪಾದ ಸುರ ಸಂಗೀತ. ಆ ಸಂಗೀತದ ಸಂದೇಶವನ್ನು ನೀಡಲಿದ್ದಾರೆ ಬೆಳ್ತಂಗಡಿಯ ಧರ್ಮಾಧ್ಯಕ್ಷರು ಲಾರೆನ್ಸ್ ಮುಕ್ಕೂಜಿಯವರು. ಇವರಿಗೆ ನಮ್ಮ ತುಂಬು ಹೃದಯದ ಸ್ವಾಗತ. ಪ್ರಭು ಕ್ರಿಸ್ತರಲ್ಲಿ ನನ್ನ ಪ್ರೀತಿಯ ಸೋದರ ಸೋದರಿಯರೇ, ತಮಗೆಲ್ಲರಿಗೂ ಕ್ರಿಸ್ತ ಜಯಂತಿಯ ಶುಭಾಶಯಗಳನ್ನು ಬಹಳ ಪ್ರೀತಿಪೂರ್ವಕವಾಗಿ ನಾನು ಕೋರ್ತಾ ಇದ್ದೇನೆ. ಪ್ರಭು ಯೇಸು ಕ್ರಿಸ್ತರು ತಮ್ಮೆಲ್ಲರನ್ನು ಆಶೀರ್ವದಿಸಿ ತಮ್ಮನ್ನು ತಮ್ಮ ಕುಟುಂಬದವರನ್ನು ಪರಿಪಾಲಿಸಲಿ ಎಂದು ನಾನು ಪ್ರಾರ್ಥಿಸ್ತೇನೆ. ನಾವೆಲ್ಲ ಬಹಳ ಸಂತೋಷದಿಂದ ಸಂಭ್ರಮದಿಂದ ಕ್ರಿಸ್ತ ಜಯಂತಿಯ ಹಬ್ಬಕ್ಕಾಗಿ ತಯಾರಾಗ್ತಾ ಇದ್ದೇವೆ. ಕ್ರಿಸ್ಮಸ್ ಹಬ್ಬ ಕ್ರಿಶ್ಚಿಯನ್ನರಿಗೆ ಅಲ್ಲ, ಇಡೀ ಪ್ರಪಂಚಕ್ಕೆ ಅತ್ಯಂತ ಸಂತೋಷವನ್ನು ಕೊಡುವಂಥ ಹಬ್ಬ. ವಿಶ್ವವ್ಯಾಪಿಯಾಗಿರುವ ಎಲ್ಲ ಕ್ರೈಸ್ತರು ಕ್ರಿಸ್ಮಸನ್ನು ಬಹಳ ಸಂತೋಷದಿಂದ ಆಚರಿಸ್ತಾರೆ. ಕುಟುಂಬದಲ್ಲಿ ಎಲ್ಲ ಕುಟುಂಬದ ಸದಸ್ಯರು ಒಟ್ಟು ಸೇರಿಕೊಂಡು ಆಚರಣೆ ಮಾಡುವಂಥದ್ದು, ಎಲ್ಲ ಸಂಬಂಧಿಕರು ಪರಸ್ಪರ ಶುಭಾಶಯಗಳನ್ನು ಕೋರುವಂಥದ್ದು, ಕ್ರಿಸ್ಮಸ್ ಕಾರ್ಡ್ಗಳನ್ನು ಕಳಿಸುವಂಥದ್ದು, ಬೇರೆ ಬೇರೆ ಈ ರೀತಿಯ ಸಂಪರ್ಕವನ್ನು ಸ್ಥಾಪಿಸುವಂಥ ಒಂದು ಸಂದರ್ಭ. ಕ್ರಿಸ್ಮಸ್ಸಿಗೆ ಇಡೀ ಪ್ರಪಂಚದಲ್ಲಿ ರಾಜ್ಯ ಸಾಗಿದೆ. ಕ್ರಿಶ್ಚಿಯನ್ರು ಮಾತ್ರವಲ್ಲ, ಇಡೀ ಪ್ರಪಂಚದ ಜನರೇ ಬಹಳ ಸಂತೋಷದಿಂದ ಆಚರಿಸುವಂಥ ಒಂದು ಹಬ್ಬ. ಕ್ರಿಸ್ಮಸ್ ದಿವಸ ಮತ್ತು ಹೊಸ ವರ್ಷ ಅದು ಪಕ್ಕದಲ್ಲಿ ಹತ್ತಿರ ಬರೋದರಿಂದ ಇನ್ನೂ ಹೆಚ್ಚು ಸಿಹಿಯಾಗುತ್ತದೆ, ಸಂತೋಷ ಆಗ್ತದೆ. ಬಹಳಷ್ಟು ಸಂತೋಷದಿಂದ ಮಕ್ಕಳಿಗೆಲ್ಲ ಈ ಕ್ರಿಸ್ಮಸ್ಸಿಗೆ ಬಹಳ ಸಂತೋಷ. ನಮ್ಮ ಮನೆಯಲ್ಲೆಲ್ಲ ಆಗಾಗ ಕೇಳುವಂಥ ಒಂದು ಹಾಡನ್ನು ದಾಟಿ ಜಿಂಗಲ್ ಬೆಲ್ ಜಿಂಗಲ್ ಬೆಲ್ ಜಿಂಗಲ್ ಆಲ್ ದ ವೇ ಯಾವಾಗಲೂ ಹೇಳುವಂಥ ಒಂದು ಬಹಳ ಸಂತೋಷದ ಸಮಯ. ಇಲ್ಲಿ ಒಂದು ಪ್ರಶ್ನೆ, ಯಾವ ಕಾರಣಕ್ಕಾಗಿ ಇಷ್ಟು ಸಂಭ್ರಮದಿಂದ ಉಲ್ಲಾಸದಿಂದ ಎಲ್ಲರೂ ಈ ಹಬ್ಬವನ್ನು ಆಚರಿಸ್ತಾರೆ? ಕೆಲವೊಮ್ಮೆ ನನಗೆ ಅನಿಸ್ತದೆ, ಈ ಆಚರಣೆಗಳು, ಈ ವಿಜೃಂಭಣೆಯ ಇತರ ಚಟುವಟಿಕೆಗಳೆಲ್ಲ ಕೆಲವೊಮ್ಮೆ ಅದರ ಅರ್ಥವನ್ನು ಗ್ರಹಿಸದೆ ಮಾಡ್ತಾರೋ ಎಂಬ ಕೊಂಚ ಶಂಕೆ ನನ್ನ ಮನಸ್ಸಿನಲ್ಲಿದೆ. ಆದರೆ ನಾವು ಅದನ್ನು ಅರ್ಥ ಮಾಡಿಕೊಂಡು ಆಚರಿಸುವಾಗ ನಮಗೆ ಬಹಳಷ್ಟು ಸಂತೋಷವಾಗ್ತದೆ, ಈ ಆಚರಣೆಯು ಅರ್ಥಭರಿತವಾಗ್ತದೆ. ಕ್ರಿಸ್ಮಸ್ ನಮಗೆ ಸಂತೋಷವನ್ನು ಕೊಡಲಿಕ್ಕೆ ಪ್ರಥಮವಾದ ಕಾರಣ ಏನಂದರೆ, ಲೋಕರಕ್ಷಕರಾದ ದೇವರು ಮಾನವರಾಗಿ ಹುಟ್ಟಿದ್ದಾರೆ. ಎರಡನೇದಾಗಿ, ಈ ಯೇಸು ಸ್ವಾಮಿಯವರು ಮಾನವ ಕುಲದ ಪಾಪಕ್ಕೆ ಪರಿಹಾರವನ್ನು ಮಾಡುತ್ತಾರೆ, ನಮ್ಮ ಪಾಪಕ್ಕೆ ವಿಮೋಚನೆಯನ್ನು ಕೊಡ್ತಾರೆ. ಮೂರನೇದಾಗಿ, ನಮಗಾಗಿ ಮುಚ್ಚಲ್ಪಟ್ಟಿರದ ಸ್ವರ್ಗದ ಬಾಗಿಲು ತೆರೆಯಲ್ಪಟ್ಟಿದೆ. ಮಾನವ ಚರಿತ್ರೆಯನ್ನು ಓದುವಾಗ ಕಲಿಯುವಾಗ ಅರ್ಥವಾಗುವಂಥ ಒಂದು ವಿಚಾರ ಏನೆಂದರೆ, ದೇವರ ಸತ್ಸಂಬಂಧದಲ್ಲಿ ಪ್ರೀತಿಯ ಮಗನಾಗಿ ಮಗಳಾಗಿ ಬಾಳಿದಂಥ ಒಂದು ಕಾಲ ಇದೆ. ಆದರೆ ಮಾನವ ದೇವರ ಆಜ್ಞೆಯನ್ನು ಉಲ್ಲಂಘಿಸಿ ದೇವರ ವಿರುದ್ಧವಾಗಿ ಪಾಪ ಮಾಡಿದ. ಆದ್ದರಿಂದ ಮಾನವನು ಏದೆನ್ ತೋಟದಿಂದ ಹೊರಹಾಕಲ್ಪಟ್ಟ. ಅವನು ನರಕಕ್ಕೆ ಗುರಿಯಾಗಲ್ಪಟ್ಟ, ಶಿಕ್ಷಿಸಲ್ಪಟ್ಟ. ಮಾನವ ಚರಿತ್ರೆ, ಯೇಸು ಸ್ವಾಮಿಯವರ ಆಗಮನದ ತನಕಿರುವಂಥ ಮಾನವ ಚರಿತ್ರೆಯನ್ನು ಪರಿಶೀಲಿಸಿ ನೋಡುವಾಗ ಅರ್ಥವಾಗುವಂಥ ಕಾರ್ಯ, ಯಾವ ಯಾವ ತೊಂದರೆಯಲ್ಲಿ, ಯಾವ ಯಾವ ಪಾಪದಲ್ಲಿ, ಯಾವ ಯಾವ ಹೇಸುವಂಥ ಕಾರ್ಯಗಳಲ್ಲಿ ಮನುಷ್ಯ ತೊಡಗಿಕೊಂಡಿದ್ದರು. ಆದರೆ ಅದರಿಂದ ವಿಮೋಚನೆ ಅವನಿಗಿರಲಿಲ್ಲ. ಆದ್ದರಿಂದ ಮಾನವ ಅಳಲಿಕ್ಕೆ ಶುರು ಮಾಡಿದ, ಮೊರೆಯಲಿಕ್ಕೆ ಶುರು ಮಾಡಿದ. ನಾವು ಓದುತ್ತೇವೆ ಕೀರ್ತನಕಾರನ ಪುಸ್ತಕದಲ್ಲಿ 62ನೇ ಕೀರ್ತನೆಯಲ್ಲಿ, ದೇವ ನೀರಿಗಾಗಿ ಹಾತೊರೆಯುವ ಜಿಂಕೆಯಂತೆ ನನ್ನ ಆತ್ಮವು ನಿನಗಾಗಿ ಕಾದಿದೆ, ಮಳೆಗಾಗಿ ಕೂಗುವಂಥ ಹಕ್ಕಿಯಂತೆ ನಿನಗಾಗಿ ನನ್ನ ಆತ್ಮವು ಆತುದರಿದೆ. ನಾನೆಂತೂ ನಿಮ್ಮನ್ನು ಕಾಣಲಿ,
ಮನುಷ್ಯನು ದೇವರನ್ನು ಕಾಣಲಿಕ್ಕೆ ಇಷ್ಟಪಟ್ಟ, ಆಸೆಗೂ ಆತೊರೆತಿದ್ದ. ಅವನು ಪಾಪದ ಕೂಪದಲ್ಲಿ, ಪಾಪದ ಗುಂಡಿಯಲ್ಲಿ ಬಿದ್ದುಕೊಂಡು ಏನೇನೋ ನಿರೀಕ್ಷೆ ಇಲ್ಲದಂಥ, ಭರವಸೆ ಇಲ್ಲದಂಥ ಜೀವನವನ್ನು ಸಾಗಿಸ್ತಿದ್ದ. ಅದಕ್ಕಾಗಿ ನಮ್ಮ ದೇಶದಿಂದ ಪ್ರಾರ್ಥನೆ, ನಮ್ಮ ಹಿರಿಯರು ಪ್ರಾರ್ಥಿಸಿದರು, ದೇವ ಅಸತ್ಯದಿಂದ ಸತ್ಯದತ್ತ ನನ್ನನ್ನು ನಡೆಸು, ಕತ್ತಲೆಯಿಂದ ಬೆಳಕಿಗೆ ನನ್ನನ್ನು ಸಾಗಿಸು, ಮರಣದಿಂದ ಅಮರ ಜೀವನಕ್ಕೆ ನನ್ನನ್ನು ಸಾಗಿಸು. ನಾನಿಲ್ಲಿ ಮರಣದಲ್ಲಿದ್ದೇನೆ, ಮರಣದ ಅನುಭವ ಅನುದಿನವೂ ನನಗೆ ಆಗುತ್ತಾ ಇದೆ. ಅಸತ್ಯದಲ್ಲಿ ನಾನು ಮುಳುಗಿದ್ದೇನೆ, ನಾನು ಕತ್ತಲೆಯಲ್ಲಿ ಮುಳುಗಿದ್ದೇನೆ. ಇದರಿಂದ ನನಗೆ ವಿಮೋಚನೆ ಬೇಕು. ಅಸದೋಮ ಸದ್ಗಮಯ, ಮೃತ್ಯೋಮ ಅಮೃದಂಗಮಯ, ತಮಸೋಮ ಜ್ಯೋತಿರ್ಗಮಯ ಪ್ರಾರ್ಥನೆ ಮಾಡಿದರು. ನಮ್ಮ ಋಷಿವರ್ಯರು ಭಾರತದಿಂದ ಪ್ರಾರ್ಥನೆ ಮಾಡಿದರು. ಇದಕ್ಕಾಗಿ ಸಕಲ ಜನಾಂಗವು ಕಾತಿದ್ದರು. ಯಾವುದಕ್ಕೆ? ಮಾನವನ ರಕ್ಷಣೆಗಾಗಿ ಯಾರು ಬರುತ್ತಾರೆ. ಆದರೆ ಮಾನವನ ಈ ಅನ್ಕಾನ್ಷಿಯಸ್ ಸೈಕೆಯಲ್ಲಿ, ಮಾನವ ಚರಿತ್ರೆಯ ಮನುಷ್ಯ ಸಮೂಹದ ಮನಸ್ಸಿನಲ್ಲಿ ಒಬ್ಬ ರಕ್ಷಕನು ಬರುತ್ತಾನೆ ಎಂಬ ನಿರೀಕ್ಷೆ ಇತ್ತು ಎಂದು ಚರಿತ್ರಗಾರರು ಹೇಳ್ತಾರೆ. ಪವಿತ್ರ ಬೈಬಲ್ನಲ್ಲಿ ಹಳೆ ಉಡಂಬಡಿಕೆ ಯೆಶಾಯ ಪ್ರವಾದಿಯ ಪುಸ್ತಕ 7ನೇ ಅಧ್ಯಾಯ 15ನೇ ವಾಕ್ಯ, ಮತ್ತೆ ಎಜೆಕೇಲ್ ಪ್ರವಾದಿಯ ಪುಸ್ತಕ, ಮತ್ತೆ ಜೆರೆಮೀಯ ಪ್ರವಾದಿಯ ಪುಸ್ತಕ, ಅನೇಕ ಸಕರಿಯಾಸ್ ಪ್ರವಾದಿಯ ಪುಸ್ತಕ, ಈ ಪ್ರವಾದಿಗಳ ಪುಸ್ತಕದಲ್ಲೆಲ್ಲ ಯೇಸು ಸ್ವಾಮಿಯವರ ಕುರಿತು, ರಕ್ಷಕನ ಕುರಿತು ಪ್ರವಚನವಿದೆ. ಅದು ಬೈಬಲ್ನಲ್ಲಿದ್ದರೆ ಇತರ ಲೇಖನಗಳಲ್ಲಿ, ಚರಿತ್ರೆಯಲ್ಲಿ, ಸಾಹಿತ್ಯದಲ್ಲಿ ಸಹ ಈ ಥರದ ಒಂದು ನಿರೀಕ್ಷೆ, ಒಬ್ಬ ರಕ್ಷಕ ಬರುತ್ತಾನೆ ಎಂಬುದು. ಚರಿತ್ರಕಾರನಾದ ಸ್ಯೂಟೆನಸ್ ಹೇಳ್ತಾರೆ, ಗ್ರೀಸಿನವರು ಅಥವಾ ಗ್ರೀಸಿನವರೆಲ್ಲ ಪೂರ್ವಾತ್ಯ ದೇವಸ್ಥದಿಂದ, ಪೂರ್ವ ದಿಕ್ಕಿನಿಂದ ಒಬ್ಬ ರಕ್ಷಕ ಬರ್ತಾನೆ ಎಂಬುದರ ಕುರಿತಾಗಿ ಉಲ್ಲೇಖನ ಇದೆ. ಜೋಸೆಫಸ್ ಎಂಬ ಚರಿತ್ರಗಾರನು ಆ ಥರದಲ್ಲಿ ಮನುಷ್ಯರಿಗೆ ಪೂರ್ವ ದಿಕ್ಕಿನಿಂದ ಒಬ್ಬ ರಕ್ಷಕ ಬರುತ್ತಾನೆ ಎಂಬ ನಿರೀಕ್ಷೆಯಲ್ಲಿ ಕಾದಿದ್ದರು ಎಂಬುದನ್ನು ಉಲ್ಲೇಖಿಸಿದ್ದಾರೆ. ಚೈನಾದವರು ಅವರ ಹಿಂದಿನ ಹಳೆಯ ಕಾಲದ ಲೇಖನಗಳು ಅಥವಾ ಬರಹಗಳನ್ನು ನೋಡುವಾಗ ಪಾಶ್ಚಿಮಾತ್ಯ ದೇಶದಿಂದ ಒಬ್ಬ ರಕ್ಷಕನು ಬರುತ್ತಾನೆ ಎಂಬುದನ್ನು ಕಾಯ್ತಿರುವುದನ್ನು ನಾವು ಕಾಣ್ತಿರ್ಬೋದು. ಹಾಗಿರುವಾಗ ಇಡೀ ಪ್ರಪಂಚದ ಮನುಷ್ಯರೇ ಪಾಪದಿಂದ ಬಿಡುಗಡೆಯಾಗಿ ರಕ್ಷಣೆಗೆ, ಮುಕ್ತಿಗೆ, ಸಂತೋಷಕ್ಕೆ, ಅಮರ ಜೀವನಕ್ಕಾಗಿ ಕಾದಿದ್ದರು. ಯಾವುದಾದ್ರೂ ಥರದಲ್ಲಿ ಹೇಗಾದರೂ ಇಲ್ಲಿಂದ ಬಿಡುಗಡೆ ಆಗಬೇಕು ಎಂಬುದನ್ನು ಆಸೆ ಪಡ್ತಿದ್ದರು, ಆತೊರೆದರು. ಈ ಒಂದು ಮಾನವ ಕುಲದ ಒಂದು ಆಸೆ, ಆಕಾಂಕ್ಷೆಗೆ ಉತ್ತರ ಎಂಬಂತೆ ಯೇಸು ಸ್ವಾಮಿಯವರು ಹೇಳ್ತಾರೆ, ನಾನೇ ಸತ್ಯ, ನಾನೇ ಜೀವ, ನಾನೇ ಮಾರ್ಗ, ನನ್ನನ್ನು ಹಿಂಬಾಲಿಸಿರಿ, ನನ್ನ ಮಾತುಗಳನ್ನು ಕೇಳಿದರೆ, ನನ್ನಲ್ಲಿ ನಂಬಿಕೆಯನ್ನಿಟ್ಟರೆ ನೀವೆಲ್ಲರೂ ದೇವರ ಮಕ್ಕಳಾಗುವಿರಿ ಎಂಬುದನ್ನು ಯೇಸು ಸ್ವಾಮಿಯವರು ಹೇಳ್ತಾರೆ. ಹಾಗಿರುವಾಗ ಮಾನವ ಕುಲದ ಇಡೀ ಮಾನವ ವಂಶದ ಈ ಪ್ರಾರ್ಥನೆಗೆ, ಈ ಆಸೆಗೆ ಉತ್ತರವಾಗಿ ಯೇಸು ಸ್ವಾಮಿಯವರು ಹೇಳ್ತಾರೆ, ನಾನೇ ಜೀವ, ನಾನೇ ಮಾರ್ಗ, ನಾನೇ ಸತ್ಯ, ನನ್ನನ್ನು ಹಿಂಬಾಲಿಸಿರಿ, ನಿಮ್ಮ ಭಾರವನ್ನು ನಾನು ತಗ್ಗಿಸ್ತೇನೆ, ನಿಮ್ಮ ಕಷ್ಟವನ್ನು ನಾನು ನೀಗಿಸ್ತೇನೆ, ನಿಮಗೆ ನಾನು ಅಮರ ಜೀವವನ್ನು ಕೊಡುತ್ತೇನೆ. ಒಮ್ಮೆ ಯೇಸು ಸ್ವಾಮಿಯವರಲ್ಲಿ ಕೆಲವರು ಕೇಳಿದರು, ನಾವು ದೇವರ ಹಿತವನ್ನು ಪಾಲಿಸುವವರಾಗಬೇಕಿದ್ರೆ ನಾವು ಏನು ಮಾಡಬೇಕು? ಯೋಹಾನ ಸುವಾರ್ತೆ 6ನೇ ಅಧ್ಯಾಯದಲ್ಲಿ ನಾವು ಓದುತ್ತೇವೆ. ಯೋಹಾನ ಸುವಾರ್ತೆ 6ನೇ ಅಧ್ಯಾಯದಲ್ಲಿ ನಾವು ಓದುತ್ತೇವೆ, ನಾವು ದೇವರ ಹಿತವನ್ನು ಕಾಪಾಡುವರಾಗಬೇಕಿದ್ರೆ ನಾವು ಏನು ಮಾಡಬೇಕು ಅಂತ. ಆಗ ಯೇಸು ಸ್ವಾಮಿಯವರು ಹೇಳಿದರು, ದೇವರು ಕಳಿಸಿದವರನ್ನು ನೀನು ಅಂಗೀಕರಿಸಿ ಅವರನ್ನು ನೀನು ನಂಬಬೇಕು. ದೇವರು ಕಳಿಸಿದಂಥ ರಕ್ಷಕನನ್ನು ನಂಬುವುದೇ ದೇವರ ಹಿತವಾಗಿದೆ. ಯೇಸು ಸ್ವಾಮಿಯವರ ವಾಕ್ಯವನ್ನು ಸ್ವೀಕರಿಸಿ ಅವರಲ್ಲಿ ನಂಬಿಕೆ ಇಟ್ಟು ಅವರ ನಾಮದಲ್ಲಿ ನಿರೀಕ್ಷೆ ನೀಡುವಾಗ ದೇವರ ಹಿತವನ್ನು ನಾವು ಪಾಲಿಸ್ತೇವೆ. ಪ್ರಿಯರೇ, ನಾನು ಹೇಳ್ತಾ ಇರುವಂಥ ವಿಚಾರ ಏನೆಂದರೆ, ಕ್ರಿಸ್ಮಸ್ ನಮಗೆ ಸಂತೋಷ ಕೊಡಲಿಕ್ಕೆ ಕಾರಣ ಮಾನವ ಜನ್ಮಕ್ಕೆ ಬಿಡುಗಡೆಯಾಗಿದೆ, ಮನುಷ್ಯನಿಗೆ ಬಿಡುಗಡೆಯಾಗಿದೆ. ಮನುಷ್ಯನ ಪಾಪದ ಆ ಸುಳಿಯಲ್ಲಿ ಸಿಕ್ಕಿಕೊಂಡಿರುವಾಗ ಅದರಿಂದ ಬಿಡುಗಡೆ ಆಗಲಿಕ್ಕೆ ಅವನಿಗೆ ಸ್ವಂತವಾಗಿ ಸಾಧ್ಯವಾಗಲಿಲ್ಲ. ಅವನನ್ನು ಬಿಡುಗಡೆ ಮಾಡಬೇಕಿದ್ರೆ ಸ್ವರ್ಗಲೋಕದಿಂದ ದೇವರು ಬರಬೇಕಿದ್ದು. ಆ ದೇವರೇ ಯೇಸು ಸ್ವಾಮಿಯವರಾಗಿದ್ದಾರೆ. ಆ ಯೇಸು ಸ್ವಾಮಿಯವರು ಬಂದು ಬೇತ್ಲೆಹೇಮಿನ ಗೋದಲಿಯಲ್ಲಿ ಒಂದು ಬಡ ಮಗುವಾಗಿ
ಪುಟ್ಟ ಮಗುವಾಗಿ ಹುಟ್ಟಿದ್ದು ಆ ದಿವಸ ಕ್ರಿಸ್ಮಸ್ ದಿವಸ. ಆದ್ದರಿಂದ ನಮಗೆ ಹರ್ಷ ಸಂತೋಷವಾಗ್ತದೆ. ಇದೇ ಕಾರಣ ನಮಗೆ ಸಂತೋಷವಾಗಲಿಕ್ಕೆ ಕಾರಣವಾಗುವುದು. ಆದ್ದರಿಂದ ಕ್ರಿಸ್ಮಸ್ ಹಬ್ಬಕ್ಕೆ ನಮಗೆ ಸಂತೋಷ ಆಗಲಿಕ್ಕೆ ಕಾರಣ ಇದು ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಮಾತ್ರವಲ್ಲದೆ ಯೇಸು ಸ್ವಾಮಿಯವರ ಜನನದಿಂದ ನಮಗೆ ಈಗ ಕ್ರಿಸ್ತ ಪೂರ್ವ, ಕ್ರಿಸ್ತ ಶಕ, BC ಆ್ಯಂಡ್ AD ಆ ರೀತಿಯಲ್ಲಿ ಇಡೀ ಮಾನವ ಪ್ರಪಂಚದ ಚರಿತ್ರೆ, ಮನುಷ್ಯನ ಚರಿತ್ರೆಯನ್ನೇ ವಿಂಗಡಿಸಲಾಗಿದೆ. ಈ ಚರಿತ್ರೆಯ ಕೇಂದ್ರ ಬಿಂದುವಾಗಿ ಯೇಸು ಸ್ವಾಮಿಯವರಿದ್ದಾರೆ. ಅವರ ಜನ್ಮ ಕ್ರಿಸ್ಮಸ್ ಆದ್ದರಿಂದ ಎಲ್ಲ ಜನರಿಗೆ ಸಂತೋಷವಾಗುವಂಥದ್ದು. ಈ ಸಂದರ್ಭದಲ್ಲಿ ನಾನು ನಿಮಗೆ ಹೇಳುವಂಥ ವಿಚಾರ ಏನಂದರೆ, ಅಲ್ಲಿ ಹೊಲದಲ್ಲಿ ಕುರಿಗಳನ್ನು ಕಾಯ್ತಾ ಕುರುಬರಿದ್ದರು ಬೆತ್ಲೆಹೇಮಿನ ಪಕ್ಕದಲ್ಲಿ. ನಾನು ಹೋಗಿದ್ದೇನೆ ಅಲ್ಲಿಗೆ. ಯೇಸು ಸ್ವಾಮಿಯವರ ಜನನವಾದಂಥ ಆ ಸ್ಥಳಕ್ಕೆ ನಾನು ಹೋಗಿದ್ದೇನೆ. ಆ ಕುರಿಗಳನ್ನು ಕಾಯ್ತಿದ್ದ ಆ ಕುರುಬರ ಆ ಸ್ಥಳಕ್ಕೂ ನಾನು ಹೋಗಿದ್ದೇನೆ. ಅಲ್ಲಿ ಕುರುಬರು ಕುರಿಗಳನ್ನು ಕಾಯ್ತಾ ಇರುವಾಗ ನಡುರಾತ್ರಿಯಲ್ಲಿ ದೇವರ ದೂತರು ಪ್ರತ್ಯಕ್ಷರಾದರು. ಆಗ ಕುರುಬರಿಗೆ ಹೆದರಿಕೆ ಆಯಿತು. ಆಗ ದೇವರ ದೂತರು ಹೇಳಿದರು, ಭಯಪಡಬೇಡಿರಿ, ಸಕಲ ಜನಾಂಗಕ್ಕೆ, ಇಡೀ ವಿಶ್ವಕ್ಕೆ ಸಂತೋಷವನ್ನು ಕೊಡುವಂಥ ವಾರ್ತೆಯನ್ನು ನಾನು ಸಾರ್ತೇನೆ. ಅದೇನೆಂದರೆ, ಇವತ್ತು ದಾವೀದನ ಕುಲದಲ್ಲಿ ನಿಮಗಾಗಿ, ಲೋಕಕ್ಕಾಗಿ ಒಬ್ಬ ರಕ್ಷಕನು ಜನಿಸಿದ್ದಾನೆ. ಅದು ಇಡೀ ಪ್ರಪಂಚಕ್ಕೆ ಸಂತೋಷವನ್ನು ಕೊಡುವಂಥ ಕಾರ್ಯ. ಇದು ಕೇವಲ ಕ್ರಿಶ್ಚಿಯನ್ನರಿಗೆ ಮಾತ್ರ ಅಲ್ಲ, ಯೇಸು ಕ್ರಿಸ್ತರ ನಾಮದಲ್ಲಿರುವ ಚರ್ಚಿನವರಿಗೆ ಮಾತ್ರ ಅಲ್ಲ, ಇಡೀ ಪ್ರಪಂಚಕ್ಕೆ ಸಂತೋಷವನ್ನು ಕೊಡುವಂಥ ಕಾರ್ಯ. ಯಾಕೆ? ಇವರು ಬಂದದ್ದು ಕೇವಲ ಕ್ರಿಶ್ಚಿಯನರನ್ನು ಮಾತ್ರ ರಕ್ಷಿಸಲಿಕ್ಕಾಗಿ, ಇಡೀ ಪ್ರಪಂಚವನ್ನು, ಮಾನವ ಕುಲವನ್ನು ರಕ್ಷಿಸಲಿಕ್ಕಾಗಿ ಬಂದಿದ್ದಾರೆ. ಆದ್ದರಿಂದ ಎಲ್ಲರಿಗೆ ಸಂತೋಷವಾಗುವಂಥದ್ದು. ಆ ಸಂದರ್ಭದಲ್ಲಿ ಬೇರೆ ಒಂದು ದೊಡ್ಡ ವ್ಯೂಹ, ದೇವದೂತರು ಹೀಗೆ ಹೇಳಿದರು, ಮಹೋನ್ನತದಲ್ಲಿ ದೇವರಿಗೆ ಮಹಿಮೆ, ಭೂಲೋಕದಲ್ಲಿ ಸುಮನಸ್ಕರಿಗೆ ಶಾಂತಿ ಅಂತ. ಅಂದರೆ ಯೇಸು ಸ್ವಾಮಿಯವರ ಆಗಮನದಿಂದ ಸುಮನಸ್ಕರಿಗೆ ಶಾಂತಿ ದೊರಕುತ್ತದೆ, ದೇವರಿಗೆ ಮಹಿಮೆ ಆಗ್ತದೆ. ಅಂದರೆ ನಮಗೆಲ್ಲ ಸಂತೋಷವಾಗಬೇಕಿದ್ರೆ, ನಿಜವಾದ ಸಂತೋಷ, ನಮಗೆ ಶಾಂತಿ ಬೇಕಿದ್ರೆ ನಾವು ಸುಮನಸ್ಕರಾಗಿರಬೇಕು. ಇಡೀ ಪ್ರಪಂಚದಲ್ಲಿ ದೊಡ್ಡ ಒಂದು ಬೆಳಕು ಕಂಡಿತು ಯಾವಾಗ? ಯೇಸು ಸ್ವಾಮಿಯವರ ಜನನವಾಗುವಾಗ. ಒಂದು ತಾರೆಯು ಮಿನುಗಿತು ಆಕಾಶದಲ್ಲಿ. ಆ ತಾರೆಯನ್ನು ನೋಡಿಕೊಂಡು ಹಿಂಬಾಲಿಸಿಕೊಂಡು ಪೌರಾತಿ ದೇಶದಿಂದ 3 ರಾಜರು, ಜ್ಞಾನಿಗಳಾದ ರಾಜರು ಯೇಸು ಸ್ವಾಮಿಯವರನ್ನು ನೋಡಲಿಕ್ಕೆ ಬಂದದುಂಟು. ಸಂತೋಷವಾಯಿತು ಅವರಿಗೆಲ್ಲ. ಆದರೆ ಆ ಸಂದರ್ಭದಲ್ಲಿ ಪ್ರಪಂಚಕ್ಕೆ ಜನರಿಗೆ ಸಂತೋಷವಾಗುವಾಗ ಗೊಂದಲವಾದಂಥ, ಕಳವಳಗೊಂಡಂಥ, ಅಸ್ವಸ್ಥನಾದಂಥ ಒಬ್ಬ ವ್ಯಕ್ತಿ ಇದ್ದಾನೆ. ಯಾರು? ಹೆರೋಡ. ಅವನಿಗೆ ಈ ಜ್ಞಾನಿಗಳು ಬಂದು ಕೇಳಿದರು, ಯಹೂದರ ರಾಜನಾಗಿ ಹುಟ್ಟಿದವನು ಎಲ್ಲಿದ್ದಾನೆ? ಅವನನ್ನು ನಾವು ಹುಡುಕಿ ಬಂದೇವೆ ಅಂತ ಹೇಳಿದರು. ಅವನಿಗೆ ಕಳವಳವಾಯಿತು. ಯಾಕೆ? ಅವನಿಗೆ ಅಧಿಕಾರದ ದುರಾಸೆ ಇತ್ತು, ಅವನಿಗೆ ಸ್ವಾರ್ಥ ಇತ್ತು, ಅವನಿಗೆ ಮನುಷ್ಯರ ಮೇಲೆ ದಬ್ಬಾಳಿಕೆಯನ್ನು ಮಾಡುವಂಥ ಮನಸ್ಸಿತ್ತು. ಆ ರೀತಿಯಲ್ಲಿ ಅನ್ಯಾಯ, ಅನೀತಿ ಮಾಡುತ್ತಿರುವಂಥ ಇವನಿಗೆ ಕಳವಳವಾಯಿತು. ಈ ಮಾತನ್ನು ನಾನು ಯಾಕೆ ಹೇಳ್ತೇನೆ ಅಂತ ಹೇಳಿದ್ರೆ, ಯೇಸು ಸ್ವಾಮಿಯವರ ಜನನದಿಂದ ಸಂತೋಷ ಬರಬೇಕಿದ್ರೆ ನಮ್ಮ ಮನಸ್ಸು ಸುಂದರವಾಗಿರಬೇಕು, ಶಾಂತವಾಗಿರಬೇಕು. ಅವರಿಗೆ ಮಾತ್ರ, ಸುಮನಸ್ಕರಿಗೆ ಮಾತ್ರ ಶಾಂತಿ ದೊರಕುತ್ತದೆ. ನಾವು ಪಾಪದಲ್ಲಿದ್ದರೆ, ಪಾಪವನ್ನು ಬಿಡಲಿಕ್ಕೆ ಮನಸ್ಸಲ್ಲಾದರೆ, ಸ್ವಾರ್ಥ ಇದ್ದರೆ, ನಮ್ಮಲ್ಲಿ ಅಸೂಯೆ ಇದ್ದರೆ, ನಮಗೆ ದ್ವೇಷ ಇದ್ದರೆ, ನಾವು ಕೆಟ್ಟ ಕೆಲಸದಲ್ಲಿ ಪುನಃ ನಿರತರಾಗಿದ್ದರೆ, ಬೇಕು ಅಂತಲೇ ಮಾಡ್ತಾ ಇದ್ದರೆ ನಮಗೆ ಸಂತೋಷ ಸಿಗುವುದಿಲ್ಲ. ಒಂದು ವೇಳೆ ನಾವು ಪಟಾಕಿಯನ್ನು ಸಿಡಿಸಲಿಕ್ಕೆ ಸಾಧ್ಯ ಉಂಟು, ಅಥವಾ ಬೇರೆ ಒಳ್ಳೆಯ ಆಹಾರವನ್ನು ಸೇವಿಸಲಿಕ್ಕೆ ಸಾಧ್ಯ ಉಂಟು. ಆದರೆ ಕ್ರಿಸ್ಮಸ್ ಕೊಡುವಂತಹ ಸಂತೋಷ ನಮ್ಮ ಹೃದಯದಲ್ಲಿ ನಾವು ಸ್ವೀಕರಿಸಬೇಕಿದ್ರೆ, ನಮ್ಮ ಹೃದಯದಲ್ಲಿ ಯೇಸು ಸ್ವಾಮಿಯವರು ಜನವಾಗಬೇಕು. ನಮ್ಮ ಹೃದಯದಲ್ಲಿ ಯೇಸು ಸ್ವಾಮಿಯವರು ಜನವಾಗಬೇಕು. ಅಂದ್ರೇನು? ಸಂತ ಪೌಲನು ಹೇಳ್ತಾನೆ, ಅವರ 1ನೇ ಲೇಖನ 3ನೇ ಅಧ್ಯಾಯ 15ನೇ ವಾಕ್ಯದಲ್ಲಿ ಹೇಳ್ತಾರೆ, ಪ್ರಭು ಕ್ರಿಸ್ತರನ್ನು ನಿಮ್ಮ ಹೃದಯದಲ್ಲಿ ನೀವು ಪೂಜಿಸಿರಿ. ಪ್ರಭು ಯೇಸುವನ್ನು ಒಡೆಯರಾಗಿ ನಿಮ್ಮ ಹೃದಯದಲ್ಲಿ ಪೂಜಿಸಿ. ನಮ್ಮ ಹೃದಯದಲ್ಲಿ ಯೇಸುವನ್ನು ನಾವು ಪೂಜಿಸಬೇಕು, ಯೇಸು ಸ್ವಾಮಿಯವರನ್ನು ಸ್ವೀಕರಿಸಬೇಕು, ಅವರನ್ನು ನಂಬಬೇಕು. ಈ ವರ್ಷ ನಾವು ವಿಶ್ವಾಸದ ವರ್ಷವಾಗಿ ವಿಶ್ವವ್ಯಾಪಿಯಾದಂಥ ಕಥೋಲಿಕ ಧರ್ಮಸಭೆ ಆಚರಿಸ್ತದೆ. ಆ ವಿಶ್ವಾಸ ಅಂತ ಹೇಳಿದ್ರೇನು? ಯೇಸು ಸ್ವಾಮಿಯವರು ಅಂಗೀಕರಿಸುವುದು, ಹೃದಯದಲ್ಲಿ ಅವರನ್ನು ಪೂಜಿಸುವುದು, ಅವರ ವಾಕ್ಯವನ್ನು ನಮ್ಮ ಹೃದಯದ ಭಿತ್ತಿಗಳಲ್ಲಿ ಬರೆದಿಡುವುದು, ಅದರಂತೆ ನಡೆಯುವುದು, ಅದು ವಿಶ್ವಾಸವಾಗ್ತದೆ. ಹಾಗಿರುವಾಗ ಈ ಕ್ರಿಸ್ಮಸ್ ನಮಗೆ ಅರ್ಥಪೂರ್ಣವಾಗಬೇಕಿದ್ರೆ ಯೇಸು ಸ್ವಾಮಿಯವರ ವಾಕ್ಯವನ್ನು ಸ್ವೀಕರಿಸಲಿಕ್ಕೆ ನಾವು ತಯಾರಿರಬೇಕು, ಅವರನ್ನು ನಂಬಲಿಕ್ಕೆ ನಾವು ತಯಾರಿರಬೇಕು, ಅವರ ಆಜ್ಞೆಯಂತೆ ನಡೀಲಿಕ್ಕೆ ನಾವು ತಯಾರಿದ್ದರೆ ಮಾತ್ರ ನಮಗೆ ಸಂತೋಷ ಮತ್ತು ಶಾಂತಿ ಲಭಿಸ್ತದೆ. ಲೂಕನ ಶುಭವಾರ್ತೆ 1ನೇ ಅಧ್ಯಾಯ 45ನೇ ವಾಕ್ಯ ಹೀಗೆನ್ನುತ್ತದೆ, ದೇವರು ಅರುಹಿದ ಕಾರ್ಯಗಳು ನೆರವೇರುತ್ತದೆ ಎಂದು ವಿಶ್ವಾಸವಿಟ್ಟವಳು ಧನ್ಯಳು. ದೇವರು ಹೇಳಿದ ಕಾರ್ಯಗಳು ನೆರವೇರುತ್ತದೆ ಎಂದು ವಿಶ್ವಾಸವಿಟ್ಟವಳು ಧನ್ಯಳು. ಅದು ಯಾರು? ಕನ್ಯಾಮರಿಯಮ್ಮನವರು.
ಕನ್ಯಾ ಮರಿಯಮ್ಮನವಳು ಮರಿಯಮ್ಮ ಯೇಸು ಹೇಳಿದ ಮಾತನ್ನು ನಂಬಿದಳು, ದೇವರು ಹೇಳಿದ ಮಾತನ್ನು ನಂಬಿದರು, ನಂಬಿಕೊಂಡು ಜೀವಿಸಿದರು. ಆದ್ದರಿಂದ ಅವರು ಎಲ್ಲ ಜನಾಂಗಗಳು ಅವಳನ್ನು ಧನ್ಯೆ ಎಂದು ಕೂಗುತ್ತಾರೆ. ನಾವು ಧನ್ಯರಾಗಬೇಕಿದ್ರೆ ದೇವರ ವಾಕ್ಯವನ್ನು ಕೇಳಬೇಕು, ಅನುಸರಿಸಬೇಕು. ಹಾಗಿರುವಾಗ ಕ್ರಿಸ್ಮಸ್ ನಿಮಗೆ ಬಹಳಷ್ಟು, ನಮಗೂ ಬಹಳಷ್ಟು ಸಂತೋಷದಾಯವಾಗ್ತದೆ, ಹೃದಯದಲ್ಲಿ ಸಂತೋಷವಾಗ್ತದೆ. ನಿಮ್ಮೆಲ್ಲ ಕುಟುಂಬದಲ್ಲಿ ಕ್ರಿಸ್ಮಸ್ಸಿನ ಸಂತೋಷ ನೆಲೆಯೂರಲಿ ಎಂದು ನಾನು ಆಶಿಸ್ತೇನೆ. ನಿಮ್ಮ ಕುಟುಂಬವು ಆಶೀರ್ವದಿಸಲ್ಪಡಿ ಎಂದು ಆಶಿಸ್ತೇನೆ. ನಿಮ್ಮ ಮನೆಯಲ್ಲಿ ಯೇಸು ಸ್ವಾಮಿಯವರ ನೇಮವು ರಾಜ್ಯಭಾರ ನಡೆಸಲಿ, ಅವರ ರಾಜ್ಯ ನಿಮ್ಮ ಮನೆಗೆ ಬರಲಿ ಅಂತ ಪ್ರಾರ್ಥಿಸಿಕೊಂಡು ಇಡೀ ವಿಶ್ವಕ್ಕೆ ಯೇಸು ಸ್ವಾಮಿಯವರ ಜನನ ಇನ್ನೊಮ್ಮೆ ಶಾಂತಿಯನ್ನು ಸಮಾಧಾನವನ್ನು ಕೊಡುವಂಥ ಒಂದು ಸಂದರ್ಭವಾಗಲಿ ಆಶಿಸ್ತಾ, ನಿಮ್ಮೆಲ್ಲರನ್ನು ದೇವರ ಆಶೀರ್ವದಿಸಿ ಎಂದು ಪ್ರಾರ್ಥಿಸ್ತಾ ನನ್ನ ಮಾತುಗಳನ್ನು ಕೊನೆಗೊಳಿಸ್ತೇನೆ. ಒಂದು ನಿಮಿಷ ನಾವೆಲ್ಲ ಪ್ರಾರ್ಥಿಸೋಣ. ಸ್ವರ್ಗಲೋಕದಲ್ಲಿರುವ ನಮ್ಮ ತಂದೆ, ನಿಮ್ಮ ಪುತ್ರ ಯೇಸು ಕ್ರಿಸ್ತನನ್ನು ನಮ್ಮ ರಕ್ಷಣೆಗಾಗಿ, ಲೋಕದ ರಕ್ಷಣೆಗಾಗಿ ಕಳಿಸಿದ್ದಕ್ಕೆ ನಾವು ನಿಮ್ಮನ್ನು ಸ್ತುತಿಸಿ ಆರಾಧಿಸಿ ವಂದಿಸುತ್ತೇವೆ. ಪಾಪಿಗಳಾದ ನಮ್ಮನ್ನು ಹುಡುಕಿಕೊಂಡು ಬಂದ ಯೇಸು ಸ್ವಾಮಿಯವರೇ, ನಿಮ್ಮನ್ನು ಸ್ವೀಕರಿಸುವವರಿಗೆ, ನಿಮ್ಮ ನಾಮದಲ್ಲಿ ನಂಬಿಕೆ ಇಡುವವರಿಗೆ ದೇವರ ಮಕ್ಕಳಾಗುವಂಥ ಭಾಗ್ಯವನ್ನು ನೀವು ಕಲ್ಪಿಸಿದ್ದೀರಿ. ನಿಮ್ಮನ್ನು ನಂಬಿ, ನಿಮ್ಮ ಮಾತನ್ನು ಕೇಳಿ, ನಿಮ್ಮ ನಾಮದಲ್ಲಿ ನಿರೀಕ್ಷೆ ಇಟ್ಟು ದೇವರ ಮಕ್ಕಳಾಗಿ ನಾವು ಇಡೀ ಪ್ರಪಂಚವು ಬಾಳುವಂತೆ ಕೃಪೆಯನ್ನು ಕೊಡಿರಿ. ಆಮೇನ್. ಧನ್ಯವಾದಗಳು ಬಿಷಪ್ ಲಾರೆನ್ಸ್ ಮುಕ್ಕೂಸಿ. ನಿಮಗೆ ದೇವರ ಆಶೀರ್ವಾದ ಸದಾ ನಿಮ್ಮ ಮೇಲೆ ಇರಲಿ. ಕ್ರಿಸ್ಮಸ್ ಹಬ್ಬದ ಶುಭಾಶಯಗಳು. Mary's boy child, Jesus Christ, was born on Christmas Day, and man will live forevermore because of Christmas Day. Long time ago in Bethlehem, so the Holy Bible says, Mary's boy child, Jesus Christ, was born on Christmas Day. Hark now, hear the angels sing, a new King born today. And man will live forevermore because of Christmas Day. Trumpets sound, the angels sing, listen to what they say.
ಇಲ್ಲಿಗೆ ಇಂದಿನ ದೈವಿಕ ಶಕ್ತಿಯ ಕಾರ್ಯಕ್ರಮ ಮುಕ್ತಾಯವಾಯಿತು. ನಿಮ್ಮೆಲ್ಲರಿಗೂ ಕ್ರಿಸ್ಮಸ್ ಹಬ್ಬದ ಶುಭಾಶಯಗಳು. ಧನ್ಯವಾದಗಳು. ಆಲ್ ಕರ್ನಾಟಕ ಯುನೈಟೆಡ್ ಕ್ರಿಶ್ಚಿಯನ್ ಫೋರಂ ಫಾರ್ ಹ್ಯೂಮನ್ ರೈಟ್ಸ್ ಪ್ರಸ್ತುತಪಡಿಸುತ್ತದೆ ವಿಶೇಷ ಕಾರ್ಯಕ್ರಮ ಕ್ರಿಸ್ಮಸ್ ಸ್ಪೆಷಲ್. Long time ago in Bethlehem, so the Holy Bible said. Vandan, vandan tuka, tuka, gawya gita, ullasa. ಬನ್ನಿ ವೀಕ್ಷಿಸಿ ಹಬ್ಬದ ಸಂಭ್ರಮ ಹಾಗೂ ಸಂದೇಶ. ಹಣ, ತಿಂಡಿ, ಬೇರೆ ಏನು ಕೊಡಬಹುದು, ಆದರೆ ತಂಗಲು ಅವರನ್ನು ತಮ್ಮಂತೆ ಮಾಡಲು ಬಂದರು. ಯೇಸು ಸ್ವಾಮಿಯ ಜನನದ ಕುರಿತು ಹೀಗೆಂದು ವ್ಯಾಖ್ಯಾನಿಸುತ್ತದೆ.